ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ಸಂಚಿಕೆಯಲ್ಲಿ ಪೂರ್ಣ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಭಾಗ್ಯಲಕ್ಷ್ಮಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಏನಾಗ್ತಿದೆ ಅಂದರೆ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ. ಅಲ್ಲಿ ಭಾಗ್ಯ ಅವರು ಪ್ರಸಾದ ತಗೊಂಡು ಬರ್ತಾರೆ. ಬಂದು ಪೂಜಾರಿಗೆ ಕೊಡ್ತಾರೆ. ಅಲ್ಲಿ ಪರಿಚಯ ಇರೋರು ಭಾಗ್ಯಂಗೆ ಪರಿಚಯ ಇರೋ ಅಕ್ಕ ಒಬ್ಬರು ಕೇಳ್ತಾರೆ, ಹೇಗಿದ್ದೀಯಾ ಅಮ್ಮ ಭಾಗ್ಯ ಅಂತ ಕೇಳಿದಾಗ, ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀವು ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ಆಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಭಾಗ್ಯ ಅವರು, ಸರಿ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಹೋಗಬೇಕಾದ್ರೆ ಸುನಂದ ಅವರು, ಇರು ಭಾಗ್ಯ, ನಾನು ಬರ್ತೀನಿ ಅಂತ ಹೇಳಿ, ನಿಂಗೇನಾದರೂ ಹೆಲ್ಪ್ ಮಾಡೋಕ್ಕೆ ನಾನು ಬರ್ತೀನಿ ಅಂತ ಇಲ್ಲಿ ಸುನಂದ ಅವರು ಹೇಳಿದಾಗ, ಏನು ಬೇಡಮ್ಮ, ನೀವು ಇಲ್ಲೇ ಇರಿ, ಕೂತ್ಕೊಳ್ಳಿ ಅವ್ರ ಜೊತೆನೇ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೋಗ್ತಾರೆ. ಅಲ್ಲಿದ್ದವರು ಇನ್ನೊಬ್ಬರು ಹೇಳ್ತಾರೆ, ಏನು ಸುನಂದ, ಭಾಗ್ಯ ನಿಮ್ಮ ಕೈಯಲ್ಲಿ ಒಂದು ಚಿಕ್ಕ ಕೆಲಸನೂ ಕೂಡ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿ ಅಲ್ವಾ ಅಂತ ಕೇಳ್ತಾರೆ. ಆಗ ಇಲ್ಲಿ ಇನ್ನೊಬ್ಳು ಹೇಳಿದಾಗ ಇಲ್ಲಿ ಸುನಂದ ಅವ್ರಿಗೆ ತುಂಬಾ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಅದರ ಪಕ್ಕನೇ ಇರೋ ಇನ್ನೊಂದು ವ್ಯಕ್ತಿ ಹೇಳ್ತಾರೆ, ಇದೇನು ಹೊಸ್ತಾನಲ್ಲ, ಅವರು ಮುಂಚೆಯಿಂದನೂ ಭಾಗ್ಯನೇ ಅಲ್ವಾ ಎಲ್ಲ ಕೆಲಸನೂ ಮಾಡೋದು, ಸುನಂದಕ್ಕ ಎಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಎಲ್ಲ ಕೆಲಸನೂ ಭಾಗ್ಯನೇ ಮಾಡ್ತಾ ಇದ್ದಿದ್ದು. ಭಾಗ್ಯ ಹೋದ್ಮೇಲೆ ಆ ಕೆಲಸ ಎಲ್ಲ ಲಕ್ಷ್ಮಿ ಮಾಡ್ತಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಇನ್ನೊಂದು ಹೇಳಬೇಕಾದ್ರೆ ಸುನಂದ ಅವರಿಗೆ ತುಂಬಾ ಕೋಪ ಬಂದ್ಬಿಟ್ಟು, ಏನು ನಿಮ್ಮ ಮಾತಿನ ಅರ್ಥ, ನಾನೇನು ಕೆಲಸ ಮಾಡಲ್ಲ ಅಂತ ಇಲ್ಲಿ ಸುನಂದ ಅವರು ಕೋಪ ಮಾಡಿಕೊಂಡು ಮಾತನ್ನ ಅರ್ಥ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಸುನಂದ ಅವರು ಹೇಳಿದಾಗ ಹೇಳ್ತಾರೆ, ನಾನೇನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾರೆ. ಆಗ ನಿನಗಿಂತನೇ ಮುಂಚೆನೇ ಭಾಗ್ಯ ಎಲ್ಲ ಕೆಲಸನೂ ಮಾಡ್ತಿದ್ಲು ಅಂದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಇಲ್ಲಿ ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಹೌದು ನಿಜಾನೇ, ಈಗಲೂ ನೋಡಿ ಎಲ್ಲ ಕೆಲಸನೂ ಭಾಗ್ಯನೇ ಮಾಡ್ತಿದ್ದಾಳೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಗುಡ್ಡಲ್ಲೂ ಅವಳು ಭಾಗ್ಯಲಕ್ಷ್ಮಿನೇ ಅಂತ ಇಲ್ಲಿ ಇನ್ನೊಂದು ಹೆಸರು ಹೇಳಿದಾಗ ಸುನಂದ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ಆ ಕಡೆ ಜಿಮ್ನಲ್ಲಿ ಪೂಜಾ, ಕಿಶನ್ ಹಾಗೂ ಇನ್ನೊಂದು ಹುಡುಗಿ ಮಾತಾಡ್ತಿರ್ತಾರೆ. ಆಗ ಇಲ್ಲಿ ಆ ಕಡೆ ಹುಡುಗಿ ಹೇಳ್ತಾರೆ, ವಾವ್ ಸರ್, ಹಾಗಾದರೆ ಪಾಸ್ ಆಗೋದಕ್ಕೆ ಪೂಜಾ ಮೇಡಮ್ ಕಾರಣ ಅಂತ ಹೇಳ್ತಿದ್ದಂಗೆ ಇಲ್ಲಿ ಕಿಶನ್ ಅವರು ಹೇಳ್ತಾರೆ, ತುಂಬಾ ಮುಜುಗರ ಆಗ್ಬಿಡುತ್ತೆ. ತುಂಬಾ ಮುಜುಗರ ಅನಿಸ್ಬಿಟ್ಟು, ಈ ಪೂಜಾ ಅವರಿಗೆ ಜಾಬ್ ಕೊಟ್ಟಿದ್ದು ಅಂತ ಈ ಹುಡುಗಿ ಹೇಳ್ತಾಳೆ, ವೇಟ್ ಮಾಡಿ, ಇನ್ನು ಸ್ಟೋರಿ ಮುಗ್ದಿಲ್ಲ, ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಯಾರು ಗೆಲ್ತಾರೆ ಅಂತ ಡಿಸೈಡ್ ಮಾಡಬಾರ್ದು, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ ಇಲ್ಲಿ ಕಿಶನ್ ಅವರು ಹೇಳ್ತಾರೆ. ಆಗ ಹುಡುಗಿ, ಹೌದಾ ಸರ್, ಆಮೇಲೆ ಏನಾಯಿತು ಸರ್ ಅಂತ ಕೇಳ್ತಾರೆ. ಇಲ್ಲಿ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಇಲ್ಲಿ ಕಾಲೇಜ್ನಲ್ಲಿ ಎಕ್ಸಾಮ್ ನಡೀತಿರುತ್ತೆ. ಆಗ ಅಲ್ಲಿ ಪೂಜಾ ಹಾಗೂ ಕಿಶನ್ ಅವರು ಒಂದೇ ರೂಮ್ನಲ್ಲಿ ಎಕ್ಸಾಮ್ ಬರೀತಿರ್ತಾರೆ. ಇಲ್ಲಿ ಪೂಜಾ ಅವರು ಕ್ವೆಶನ್ ಪೇಪರ್ನ ನೋಡ್ಕೊಂಡು ಫುಲ್ ಖುಷಿಯಾಗಿ ಬಿಡ್ತಾರೆ. ಈ ಕಡೆ ಕಿಶನ್ ಮಾತ್ರ ಕ್ವೆಶನ್ ಪೇಪರ್ ನೋಡಿಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಪೂಜಾ ಅವರು ಕ್ವೆಶನ್ ಪೇಪರ್ನ ನೋಡಿಕೊಂಡು ಮನಸ್ಸಲ್ಲಿ ಅನ್ಕೋತಾರೆ, ಯಾವ ಚೀಟಿ ಇಟ್ಕೊಂಡಿದ್ದೀನೋ ಅದೇ ಕ್ವೆಶನ್ಸ್ ಬಂದಿದೆಯಪ್ಪ, ಎಲ್ಲನೂ ಬರೆದು ಬಿಡ್ತೀನಿ ಅಂತ ಹೇಳಿ ತುಂಬ ಖುಷಿ ಪಡ್ತಿರ್ತಾರೆ. ಆ ಕಡೆ ಕಿಶೋರ್ ಮಾತ್ರ ಅಯ್ಯೋ ದೇವ್ರೆ, ಕಾಪಿ ಚೀಟಿನ ತೆಗೆದು ಬರೆಯೋದು ಯಾವ ಕ್ವಶನ್ಸು ಗೊತ್ತಿಲ್ವಲ್ಲಪ್ಪ ಅಂತ ಭಯಪಡ್ತಿರ್ತಾರೆ. ಇಲ್ಲಿ ಪೂಜಾ ಅವರು ಸುಲಭವಾಗಿ ಕಾಪಿ ಚೀಟಿ ತೆಗೆದು ಬರಿತಿರ್ತಾರೆ. ಆದರೆ ಇಲ್ಲಿ ಕಿಶನ್ ಅವರು ಮಾತ್ರ ತುಂಬಾ ಭಯಪಡ್ತಾ ಇರ್ತಾರೆ. ಇರಪ್ಪ, ಅವಳು ನೋಡೋಣ ಏನು ಮಾಡ್ತಿದ್ದಾಳೆ ಅಂತ ತಿರುಗಿ ನೋಡಿದಾಗ ಪೂಜಾ ಅವರು ತುಂಬ ಆರಾಮಾಗಿ ಕಾಪಿ ಚೀಟಿ ನೋಡಿಕೊಂಡು ಬರಿತಿರೋದನ್ನು ನೋಡಿ ಇಲ್ಲಿ ಹೊಟ್ಟೆ ಉರ್ಕೋತಿರ್ತಾರೆ. ಆಗ ಇಲ್ಲಿ ಕಿಶನ್ ಅವರು ಸನ್ನೆ ಅಂತಾನೆ ಯಾವ ಪೇಪರ್ ಅಂತ ಕೇಳಿದಾಗ ಕೈಯಲ್ಲಿರೋ ತೆಗೆದು ನೋಡು ಅಂತ ಕೈಯಲ್ಲಿ ಎಡಗೈಯಲ್ಲಿ ತೋರಿಸ್ತಾರೆ. ಅದನ್ನು ತೆಗಿತಾರೆ. ನೋಡಿ ಆನ್ಸರ್ ಇರಲ್ಲ. ಆಮೇಲೆ ಮತ್ತೆ ಇನ್ನೊಂದು ಕಡೆಯಿಂದ ತೆಗಿತಾರೆ. ಅಲ್ಲೂ ಕೂಡ ಕಾಪಿ ಚೀಟಿಲಿ ಆನ್ಸರ್ ಇರೋದಿಲ್ಲ. ಅವರಿಗೆ ಕ್ವೆಶನ್ ಪೇಪರ್ ಬಂದಿರೋ ಆನ್ಸರ್ ಸಿಗದೇ ಇಲ್ಲ. ಪೂಜಾ ಮಾತ್ರ ತುಂಬ ಆರಾಮಾಗಿ ಎಲ್ಲ ಕಾಪಿ ಚೀಟಿನ ತೆಗೆದು ಬರ್ಕೋತಿರ್ತಾರೆ. ಆದರೆ ಇಲ್ಲಿ ಕಿಶನ್ ಮಾತ್ರ ತುಂಬ ಕಷ್ಟಪಡ್ತಿರ್ತಾರೆ. ಯಾಕೆ ಅಂದರೆ ಕಿಶನ್
ಕೊಟ್ಟಿರೋ ಕಾಪಿ ಚೀಟಿ ಇಲ್ಲಿ ಎಕ್ಸಾಮ್ಗೆ ಬಂದಿರೋ ಕ್ವೆಶನ್ಸ್ಗೆ ಆನ್ಸರ್ಸ್ ಇರೋದೇ ಇಲ್ಲ. ಫುಲ್ ಟೆನ್ಷನ್ ಮಾಡಿಕೊಂಡು ಕಿಶನ್ ಅವರು ಅಂತಾರೆ, ಮನಸ್ಸಲ್ಲಿ ಅನ್ಕೋತಾರೆ, ಅಯ್ಯೋ ಇವಳು ಕೊಟ್ಟಿರೋ ಪೇಪರ್ಸ್ ನೋಡಿಕೊಂಡು ಕೂತ್ಕೊಂಡ್ರೆ ಮುಗೀತು ಕತೆ, ನಾನು ಓದಿರೋದು ಮರೆತೇ ಹೋಗುತ್ತೆ, ನಾನು ಎಷ್ಟು ಓದಿದ್ದೀನೋ ಅದನ್ನೇ ಬರಿತೀನಿ, ಪಾಸ್ ಆಗ್ತೀನಿ ಅಂತ ಹೇಳಿ ಬರಿತಾ ಇರ್ತಾರೆ. ಇಲ್ಲಿ ಪೂಜಾ ಅವರು ಕಾಪಿ ಚೀಟಿ ಇಟ್ಕೊಂಡು ಹೌಸ್ಕೊಂಡು ಬರಿತಾ ಇರೋದನ್ನು ನೋಡಿ ಅಲ್ಲಿನ ಎಕ್ಸಾಮಿನರ್ ನೋಡಿಬಿಡ್ತಾರೆ. ತುಂಬಾ ಡೌಟ್ ಬಂದು ಪೂಜಾ ಹತ್ರ ಬಂದು ಏನ್ರಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಪೂಜಾ ಅವರು ಏನಿಲ್ಲ ಸರ್, ಯೋಚನೆ ಮಾಡಿ ಬರಿತಿದ್ದೀನಿ ಅಂತ ಹೇಳ್ತಾರೆ. ಆಗ ಎಕ್ಸಾಮಿನರ್ ಬಂದು ಇದೇನ್ರಿ ತುಂಬ ಒಂಥರ ವಿಚಿತ್ರವಾಗಿ ಆಡ್ತಿದ್ದೀರಾ, ಏನೋ ಚೀಟಿ ಇಟ್ಕೊಂಡು ಹೌಸ್ಕೊಂಡು ಬರೆಯೋ ಥರ ಮಾಡ್ತಿದ್ದೀರಾ, ನನಗೆ ನಿಮ್ಮ ಮೇಲೆ ಡೌಟ್ ಇದೆ ಅಂತ ಇಲ್ಲಿ ಎಕ್ಸಾಮಿನರ್ ಹೇಳ್ಬಿಡ್ತಾರೆ. ಯಾಕೋ ನನಗೆ ನಿಮ್ಮ ಮೇಲೆ ತುಂಬ ಡೌಟ್ ಬಂದಿದೆ, ಇರಿ ನಾನು ಇನ್ವಿಜಿಲೇಟರ್ನ ಕರಿತೀನಿ ಅಂತ ಹೇಳಿ ಅಲ್ಲಿಂದ ಆ ಲೆಕ್ಚರ್ ಹೊರಟೋಗ್ತಾರೆ. ಆಗ ಇಲ್ಲಿ ಪೂಜಾ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬರೋ ಕಾಪಿ ಚೀಟಿನ ಎಲ್ಲನೂ ತಂದು ಕಿಶನ್ ಹತ್ರ ಅವರ ಬೆಂಚ್ ಪಕ್ಕ ಹಾಗೂ ಅವರ ಕಾಲ ಹತ್ರ ಎಸ್ಬಿಡ್ತಾರೆ. ಆಮೇಲೆ ಇಲ್ಲಿ ಲೇಡಿ ಇನ್ವಿಜಿಲೇಟರ್ ಬಂದು ಬಾಮಿನಿ ಬೆಂಚ್ ಹತ್ರ ಪೂಜಾನೆಲ್ಲ ಚೆಕ್ ಮಾಡಿ ಇಲ್ಲಿ ಕಿಶನ್ ಮಾತ್ರ ಎಲ್ಲ ಕಾಪಿ ಚೀಟಿ ಇಟ್ಕೊಂಡು ಕೈಯಲ್ಲಿ ಹೌಸ್ಕೊಂಡು ಇಲ್ಲಿ ಕಿಶನ್ ಅವರು ವಿಚಿತ್ರವಾಗಿ ಆಡೋದನ್ನು ಎಕ್ಸಾಮಿನರ್ ನೋಡಿ, ಯಾಕ್ರಿ ಈ ಥರ ವಿಚಿತ್ರವಾಗಿ ಆಡ್ತಿದ್ದೀರಾ ಅಂತ ಹೇಳ್ತಾರೆ. ಅಲ್ಲಿನ ಇನ್ವಿಜಿಲೇಟರ್ ಅವರನ್ನು ಚೆಕ್ ಮಾಡ್ತಾರೆ. ಆಗ ಕಿಶನ್ ಅವರು ಕೈಯಲ್ಲಿರೋ ಕಾಪಿ ಚೀಟಿನ ತೋರಿಸ್ಬಿಡ್ತಾರೆ. ಅದೇ ಟೈಮಲ್ಲಿ ಲೇಡಿ ಇನ್ವಿಜಿಲೇಟರ್ ಬಂದು, ಸರ್ ಇವ್ರ ಹತ್ರ ಪೂಜಾ ಹತ್ರ ಏನೂ ಇಲ್ಲ ಸರ್ ಅಂತ ಹೇಳಿಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್, ಹೋಗಮ್ಮ ಪೂಜಾ, ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರಿ ಅಂತ ಹೇಳಿ ಪೂಜಾ ಅವ್ರಿಗೆ ಹೇಳ್ತಾರೆ. ಇಲ್ಲಿ ಇನ್ವಿಜಿಲೇಟರ್ ಏನಯ್ಯ ಇದು ಅಂತ ಹೇಳಿ ಬಂದು ಕೇಳಿದಾಗ ಇಲ್ಲಿ ಕಿಶನ್ ಅವರು ಹೇಳ್ತಾರೆ, ನನಗೆ ಪೂಜಾ ಕೊಟ್ಟಿದ್ದು ಅಂತ ಹೇಳಿಬಿಡ್ತಾರೆ. ಆಗ ಪೂಜಾ ಅವರು, ಇಲ್ಲ ಸರ್, ಈಗ ತಾನೇ ಮ್ಯಾಮ್ ಎಲ್ಲ ಚೆಕ್ ಮಾಡಿಕೊಂಡು ಹೋದ್ರಲ್ಲ, ನನ್ನ ಹತ್ರ ಇಲ್ಲಿ ಏನೂ ಇಲ್ಲ ಸರ್, ಕಾಪಿ ಚೀಟಿ ಇತ್ತು ನನ್ನ ಹತ್ರ ಇಲ್ಲ ಸರ್, ಇಲ್ಲಿ ಕಿಶನ್ ಅವರು ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತೀನಿ ಹೋದರು ಸರ್, ಇಷ್ಟೊತ್ತಿಗೆ ಸುಮ್ಮನೆ ಇದ್ದೆ, ಇವಾಗ ನಾನು ನಿಜ ಹೇಳ್ತೀನಿ, ಬೇಕಾದರೆ ನೋಡಿ ಅವ್ರ ಕಾಲರ್ ಹತ್ರ ಇದೆ ಅಂತ ಹೇಳಿ ಪೂಜಾ ಅವರು ಹೇಳಿದಾಗ ಕಿಶನ್ ಅವರು ಎಕ್ಸಾಮಿನರ್ ಮುಂದೆ ಸಿಕ್ಕಾಕೊಬಿಡ್ತಾರೆ. ಆಗ ಇಲ್ಲಿ ಇನ್ವಿಜಿಲೇಟರ್ಗೆ ತುಂಬಾ ಕೋಪ ಬಂದು ಆಗ ಕ್ವೆಶನ್ ಪೇಪರ್ ಕಿತ್ಕೊಂಡು ಸಮೇತ ಕಿಶನ್ ಅವ್ರನ್ನ ಹೊರಗಡೆ ಹಾಕ್ತಾರೆ. ಆಗ ಪೂಜಾ ಅವರು ಈಗಲೂ ಕೂಡ ನೋಡಿಕೊಂಡು ನಗ್ತಾನೆ ಇರ್ತಾರೆ. ಇವಳು 1-2 ಸಲ ಅಲ್ಲ ಮಾಡಿರೋದು ಕೆಲಸನ ಹುಡುಗಿರು ಹೇಳ್ತಾರೆ. ಆಗ ಪೂಜಾ ಅವರು ತುಂಬಾ ನಗ್ತಿರ್ತಾರೆ. ಯಾಕೆ ನಗ್ತಿದ್ಯಾ, ಏನೋ ಅಷ್ಟೊಂದು ನಗು ಬರ್ತಿದ್ಯಾ, ನೀನು ಅವತ್ತು ಮಾಡಿರ್ಬೋದು, ಆದರೆ ಇವತ್ತು ನೀನು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಿರೋದು ಅಂತ ಕಿಶನ್ ಪೂಜಾನ ಕೇಳ್ತಾರೆ. ಆಗ ಪೂಜಾ ಅವರು ನಗು ನಿಲ್ಲಿಸ್ತಾರೆ. ಇಲ್ಲಿ ಕಿಶನ್ ಅವರು ಕಾಲೇಜ್ ನನಗೆ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ಸೇರಿಸಿ ನಿನಗೆ ಕೊಡ್ತೀನಿ ಡಬಲ್ ಅಂತ ಹೇಳ್ತಿದ್ದಂಗೆ ಇಲ್ಲಿ ಪೂಜಾ ಅವರು, ಗೊತ್ತು ಮಚ್ಚ, ನನಗೆ ಎಷ್ಟೊತ್ತವರೆಗೆ ಕೆಲಸ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅನಿಸಿತ್ತು, ಆದರೆ ಈಗ ನಾನು ಕೆಲಸ ಬಿಟ್ಟು ಹೋಗಲ್ಲ. ಯಾಕೆ ಗೊತ್ತಾ, ಕಾಲೇಜ್ನಲ್ಲೇ ನಿನ್ನನ್ನು ಸುಮ್ಮನೆ ಬಿಟ್ಟಿಲ್ಲ, ಇವಾಗ ಸುಮ್ಮನೆ ಬಿಟ್ಬಿಡ್ತೀನ ಅಂತ ಹೇಳಿ ಇರೋದಕ್ಕೆ ಭಯಪಡ್ತಿರ್ತಾನೆ, ಅಥವಾ ನೀನು ಭಯಪಡ್ತೀಯ, ನೋಡೇ ಬಿಡೋಣ ಅಂತ ಹೇಳಿ ಪೂಜಾ ಅವರು ಹೇಳ್ತಾರೆ. ಹೌದಾ, ನಾನು ನಿನ್ನ ನೋಡೇ ಬಿಡೋಣ ಅಂತ ಹೇಳಿ ಕಿಶನ್ ಅವ್ರು ಹೇಳಿದಾಗ, ಹೌದಾ ಮಚ್ಚ, ಹೇಗೆ ಮಾಡ್ತೀಯಾ, ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಏನೋ ಅಂತ ಮಾಡೋ ಥರ ಕೆಲಸ ಮಾತಾಡ್ತಿರ್ತಾರೆ. ಸಂಬಳ ಬೇರೆ ಕೊಡ್ತೀಯಾ, ನಾನು ಯಾಕೆ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಪೂಜಾ ಹೇಳ್ತಾರೆ. ನಾನು ನಿನ್ನ ನೋಡೇ ಬಿಡೋಣ ಅಂತ ಹೇಳಿ ಪೂಜಾ ಅವ್ರು ಹೇಳಿದಾಗ, ಕಾಲೇಜಲ್ಲಿ ಇರೋಷ್ಟು ಈಸಿ ಅಲ್ಲ ಕಣಮ್ಮ, ಇಲ್ಲಿ ಚಕ್ರಬಡ್ಡಿ ಸೇರಿ ಎಲ್ಲನೂ ಕೊಡ್ತೀನಿ ಅಂತ ಹೇಳಿ ಕಿಶನ್ ಅವ್ರು ಹೇಳ್ತಾರೆ. ಆಮೇಲೆ ಇಲ್ಲಿ ಪೂಜಾ ಅವರು ನೋಡೋಣ ಅಂತ ಹೇಳಿ ರಿಸೆಪ್ಷನ್ ಜಾಗಕ್ಕೆ ಹೋಗಿ ಕೂತ್ಕೋತಾರೆ. ಆ ಕಡೆ ಶ್ರೇಷ್ಠ ಹಾಗೂ ತಾಂಡವ್ ಅವರು ಒಂದು ಹೋಟೆಲ್ ಬಂದು ಕೂತಿರ್ತಾರೆ. ಅಲ್ಲಿಗೆ ಕನ್ನಿಕಾ ಅವರು ಬರ್ತಾರೆ. ನಿನಗೆ ಮೊದಲೇ ಸ್ಟಮಕ್ ಅಪ್ಸೆಟ್ ಆಗಿತ್ತು, ನೀನು ಮನೇಲಿರೋದಲ್ವಾ, ನಾನು ಆರಾಮಾಗಿ ಎಲ್ಲ ಡೀಲ್ ಮುಗಿಸ್ಕೊಂಡು ಮಾತಾಡಿಕೊಂಡು ಬರ್ತಿದ್ದೆ ಅಂತ ಹೇಳಿ ಶ್ರೇಷ್ಠ ಅವ್ರು ಹೇಳಿದಾಗ, ಪರವಾಗಿಲ್ಲ, ನಾನು ಫೇಸ್ ಟು ಫೇಸ್ ಕನ್ನಿಕಾ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಕನ್ನಿಕಾ ಅವರು ಎಂಟ್ರಿ ಆಗುತ್ತೆ. ಏನು ಶ್ರೇಷ್ಠ ತಾಂಡವ್ ಇಲ್ಲಿವರೆಗೆ ನನ್ನನ್ನು ಬರೋಕ್ಕೆ ಹೇಳಿದ್ರಲ್ಲ, ಏನು ಎಮರ್ಜೆನ್ಸಿನೋ ಅಂತ ಏನೋ ಹೇಳಿದ್ರಿ ಅಂತ ಹೇಳಿ ಕನ್ನಿಕಾ ಅವರು ಕೇಳ್ತಾರೆ. ಇಲ್ಲಿ ತಾಂಡವ್ ಅವರು ಹೇಳ್ತಾರೆ, ಏನೇ ಎಮರ್ಜೆನ್ಸಿ ಇಲ್ಲ, ಸ್ಟಾರ್ಟ್ ಆಗಿದೆ, ಚೆನ್ನಾಗಿ ಆಗ್ತಿದೆ ಅಂತ ಇಲ್ಲಿ ಕನ್ನಿಕಾಗೆ ಹೇಳಿದಾಗ, ಈಗ ಇಲ್ಲಿ ಕನ್ನಿಕಾ ಹೇಳ್ತಾರೆ, ಆಗ ಏನಾಗಬೇಕು,
ಸ್ಟಾರ್ಟ್ ಮಾಡಬೇಕಾ, ಅದಕ್ಕೆ ನಾನು ಹೆಲ್ಪ್ ಬೇಕಾ ಅಂತ ಕನ್ನಿಕಾ ಕೇಳ್ತಾರೆ. ಹಾಗಲ್ಲ ಕನ್ನಿಕಾ, ನಿಮ್ಮಿಂದ ಏನು ನನಗೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಏನು ಹೆಲ್ಪ್ ಬೇಕಾಗಿಲ್ಲ. ಅವಳು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳಲ್ಲ, ಅದನ್ನು ಸ್ಟಾಪ್ ಮಾಡೋ ಹಾಗೆ ಮಾಡೋಕ್ಕೆ ನಿಮ್ಮ ಹೆಲ್ಪ್ ಬೇಕಿತ್ತು ಅಂತ ಹೇಳಿ ಇಲ್ಲಿ ತಾಂಡವ್ ಅವ್ರು ಹೇಳ್ತಾರೆ. ಅದೇನು ಬಿಸ್ನೆಸ್ ಅಲ್ಲ, ನಾನು ಅವತ್ತು ನೋಡಿದಾಗ ಬೀದಿಲಿ ನಿಂತ್ಕೊಂಡು ಊಟ ಸೇಲ್ ಮಾಡ್ತಿದ್ರು ಅಂತ ಇಲ್ಲಿ ಕನ್ನಿಕಾ ಅವ್ರು ಹೇಳ್ತಾರೆ. ಆ ಕಡೆ ತಾಂಡವ್ ಅವ್ರು ಹೇಳ್ತಾರೆ, ದೊಡ್ಡ ಬಿಸ್ನೆಸ್, ಬಿಗ್ ಬಿಸ್ನೆಸ್ ಅದೆಲ್ಲ ಸ್ಟಾಪ್ ಆಗಬೇಕು, ಅವಳು ಕಂಟಿನ್ಯೂ ಮಾಡಿದರೆ ಅಷ್ಟೇ ಅಂತ ಹೇಳಿ ಇಲ್ಲಿ ತಾಂಡವ್ ಅವ್ರು ಹೇಳ್ತಾರೆ. ಹೌದು ಕನ್ನಿಕಾ, ಈ ಪಾಕ್ನ ಬಿಸ್ನೆಸ್ ಹಿಟ್ ಆಗಿಬಿಟ್ರೆ ಕಷ್ಟಪಟ್ಟು ಕಾರಣಕ್ಕೂ ನಾವು ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ. ಆಗ ಕನ್ನಿಕಾ ಅವರು ಯೋಚನೆ ಮಾಡ್ತಿರ್ತಾರೆ, ಮೊದಲೇ ಅವಳ ದೌಲತ್ತು ಜಾಸ್ತಿ ಆಗಿದೆ, ಎಲ್ಲ ಕಡೆ ಗೆಲ್ತಾನೆ ಬಂದಿದ್ದಾಳೆ, ಅವಳಿಗೆ 1 ರೂಪಾಯಿನೂ ಸಂಪಾದನೆ ಆಗಬಾರ್ದು, ಆ ಥರ ಮಾಡಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಅವರು ಹೇಳ್ತಾರೆ. ಅವಳು 1 ರೂಪಾಯಿನೂ ಇಲ್ಲದೆ ಬೀದಿಗೆ ಬರಬೇಕು, ನಮ್ಮ ಮುಂದೆ ಬಂದು ಬೆಗ್ ಮಾಡಬೇಕು, ಅದಕ್ಕೆ ನೀನು ಹೆಲ್ಪ್ ಬೇಕು ಕನ್ನಿಕಾ ಅಂತ ಹೇಳಿ ಶ್ರೇಷ್ಠ ಅವ್ರು ಹೇಳ್ತಾರೆ. ಪಾಪ ಅವಳೇನು ಹೊಟ್ಟೆಪಾಡಿಗೆ ಅಂತ ಬೀದಿಲಿ ಸಂಪಾದನೆ ಮಾಡೋಕ್ಕೆ ಕಷ್ಟಪಟ್ಟು ಯಾಕೆ ನೀವು ಗೂಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಬಿಡ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಕನ್ನಿಕಾ ಅವ್ರು ಹೇಳಿದಾಗ ತಾಂಡವ್ಗೆ ಕನ್ನಿಕಾ ಮಾತು ಕೇಳಿ ತುಂಬ ಕೋಪ ಬಂದ್ಬಿಡುತ್ತೆ. ಆಗ ಕನ್ನಿಕಾಗೆ ರೇಗ್ತಾರೆ, ಅನ್ನೋದನ್ನು ಕ್ಲಿಯರ್ ಆಗಿ ಹೇಳು ಅಂತ ಇಲ್ಲಿ ತಾಂಡವ್ ಅವ್ರು ಹೇಳ್ತಾರೆ. ಅದನ್ನು ಬಿಟ್ಟು ಈ ಗಾದೆ ಮಾತೆಲ್ಲ ಹೇಳೋಕ್ಕೆ ಬರಬೇಡ. ಇಲ್ಲಿ ತಾಂಡವ್ ಅವ್ರ ಕೋಪದಲ್ಲಿ ಹೇಳಿದಾಗ ಆ ಕಡೆ ಕನ್ನಿಕಾಗೆ ತುಂಬ ಕೋಪ ಬಂದು ಎದ್ದು ನಿಂತು ತಾಂಡವ್ ಅಂತ ಕಿರ್ಚ್ಬಿಡ್ತಾಳೆ. ಆಗ ಅಕ್ಕಪಕ್ಕ ಜನರೆಲ್ಲ ಅವರನ್ನೇ ನೋಡ್ತಿರ್ತಾರೆ. ಇಲ್ಲಿ ತಾಂಡವ್ ಶ್ರೇಷ್ಠ ಆಗಿ ಎಲ್ಲನೂ ನಮ್ಮನ್ನೇ ನೋಡ್ತಿದ್ದಾರೆ, ಅವಮಾನ ಆಗಿಬಿಡುತ್ತೆ. ಬೇರೆ ಮನೇಲಿ ಮಾಡಬೇಕಾದ್ರೆ ಕುಸುಮ ಅವರು ಆರ್ಡರ್ ಬಂದಿತ್ತಮ್ಮ, ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದಾಗ ಸರಿ ಅತ್ತೆ, ಇದೇ ಮುಗಿಸ್ಕೊಂಡು ಬಂದುಬಿಡ್ತೀನಿ, ಎಷ್ಟು ಬೇಕಂತೆ ಅಂತ ಕೇಳಿದಾಗ ನಾನು ಹೇಳಿದೆ ಬಂದು ಫೋನ್ ಮಾಡ್ತಾರೆ ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅವರು ಸರಿಯಮ್ಮ, ಇಲ್ಲಿಗೆ ಅಡುಗೆ ಮುಗಿಸಿ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.